ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕಂತ ಹೋಗ್ತಾ ಇದ್ದೀನಿ. ಯಾಕಂತಂದ್ರೆ ಯೂಶಲಿ ನಾವು ಪಾರ್ಲರ್ಗೆ ಹೋಗಿ ಅಲ್ಲಿ ಕೆಮಿಕಲ್ಸ್ನ ಯೂಸ್ ಮಾಡಿ ಟೆಂಪರವರಿಯಾಗಿ ನಾವು ಗ್ಲೋ ತಗೋತಿದ್ವಿ. ಅದೇನು ಒಂದು ವಾರನೂ ಬರ್ತಿರ್ಲಿಲ್ಲ ಅಲ್ವಾ ಆ ಗ್ಲೋ ನಮಗೆ. ಸೊ ನ್ಯಾಚುರಲ್ ಆಗಿ ಗ್ಲೋ ಬರ್ಬೇಕಂತಂದ್ರೆ ಒಂದು ಡಯಟ್ ಫುಡ್ ಇಂದ ಆಗುತ್ತೆ. ಇನ್ನೊಂದು ಅಂಡ್ ಅದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ ಏಜ್ ಎಷ್ಟಿದೆ ಅದ್ರ ಮೇಲೆ. ಸೊ ನನ್ಗೆ ಇವಾಗ ಆಲ್ರೆಡಿ 2 ಮಗು ಆಗಿರೋದ್ರಿಂದ ಅಂಡ್ ನಾನು ಇಬ್ರಿಗೂ 2 years ಫೀಡ್ ಮಾಡಿಸೋದ್ರಿಂದ ಗ್ಲೋ ಅನ್ನೋದು ತುಂಬಾ ಕಡಿಮೆನೆ ಆಗ್ಬಿಟ್ಟಿರುತ್ತೆ. ಸೊ ನಾನು ಅದಕ್ಕೆ ಅನ್ಕೊಂಡೆ, ಈ ಪಾರ್ಲರ್ಗೆ ಹೋಗಿ ಯಾವಾಗ್ಲೂ ಕೆಮಿಕಲ್ಸ್ ಇಂದ ನಮ್ಮ ಸ್ಕಿನ್ನ ನಾವು ಹಾಶ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಕ್ಲಿನಿಕಲ್ ಟ್ರೀಟ್ಮೆಂಟ್ ಬೇಕಿತ್ತು ನನಗೆ. ಆ್ಯಂಡ್ ನಾನು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನೋಡ್ತಾ ಇರೋದ್ರಿಂದ HK ಪರ್ಮನೆಂಟ್ ಕ್ಲಿನಿಕ್ ಅಂತ ನಾನು ನೋಡಿದ್ದೀನಿ. ಸೊ ಅಲ್ಲಿ ಹೋಗೋಣ ಇವತ್ತು. ಅಲ್ಲಿ ಹೋಗಿ ಸ್ಕಿನ್ ಟ್ರೀಟ್ಮೆಂಟ್ ತಗೊಳ್ಳೋಣ ಆ್ಯಕ್ನಿಸ್ಗೆ ಅಂತ. ಸೊ ಈ ಪಿಂಪಲ್ ಮಾರ್ಕ್ಸ್ ಏನಿದೆ ಅದೆಲ್ಲ ನನಗೆ ಹೋಗಬೇಕು. ಸೊ ನಾನಿವತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನನಗೆ ಅಂದರೆ ಇನ್ನೂ ಸಜೆಸ್ಟ್ ಮಾಡಿಲ್ಲ ಅವ್ರು ಯಾವ ರೀತಿಯಿಂದ. ನಾನು ಅನ್ಕೊಂಡಿರೋದು ಸ್ಕಿನ್ ಟ್ರೀಟ್ಮೆಂಟ್ ಅಂತ. ಸೊ ಅವ್ರು ನೋಡಿದ ತಕ್ಷಣ ಅಲ್ಲಿ ಹೋಗಿ ಚೆಕಪ್ ಆಗುತ್ತೆ. ನಮ್ಮ ಫೇಸ್ ಅಲ್ಲಿ ಏನೇನೆಲ್ಲ ಚೆಕಪ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ನಮ್ಮ ಸ್ಕಿನ್ಗೆ, ನಮ್ಮ ಸ್ಕಿನ್ ಆಯಿಲಿನ ಕಾಂಬಿನೇಷನ್, ಡ್ರೈಯಾ, ನಾರ್ಮಲ್ ಹಿಂಗೆಲ್ಲ ಹೇಳಿ ಅದು ಯಾವ್ದಕ್ಕೆ ಸೂಟ್ ಆಗುತ್ತೆ, ಯಾವ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ ಅದನ್ನ ಅವರು ಕೊಡ್ಬಹುದು. ಮೇ ಬಿ ನಾನು ಯಾವತ್ತೂ ಹೋಗಿಲ್ಲ. ಯೂಶಲಿ ಕ್ಲಿನಿಕ್ ಅಂದ್ಮೇಲೆ ಹಿಂಗೆ ಇರುತ್ತೆ, ಚೆಕ್ ಮಾಡೇ ಕೊಡೋದು, ಸುಮ್ಮನೆ ಎಲ್ಲ ಕೊಡಲ್ಲ. ಸೊ ಇವಾಗ ಹೋಗಿ ಯಾವ ರೀತಿ ಚೆಕಪ್ ಆಗುತ್ತೆ ಆ್ಯಂಡ್ ಯಾವ ಟ್ರೀಟ್ಮೆಂಟ್ ನಾನು ತಗೋತೀನಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ರಿಸಲ್ಟ್ ಸಹ ಇರುತ್ತೆ. ಇದು ಸ್ಟಾರ್ಟಿಂಗ್ ವಿಡಿಯೋ, ಬಟ್ ನೀವು ಎಂಡಲ್ಲಿ ನೋಡಿ ರಿಸಲ್ಟ್ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಸೊ ಇವಾಗ ಹೋಗೋಣ. ನಾನು ಇಲ್ಲಿಂದ ಜಯನಗರ ಹೋಗ್ತಾ ಇದ್ದೀನಿ. ನಾನು ಇವಾಗಿರೋದು ಕಾಮಾಕ್ಷಿಪಾಳ್ಯ, ವಿಜಯನಗರ ಕಾಮಾಕ್ಷಿಪಾಳ್ಯದಲ್ಲಿ ಇದ್ದೀನಿ, ನಮ್ಮ ಆಂಟಿ ಮನೇಲಿ. ನಾನು ಹಾಸನಿಂದ ಬಂದು ಅಲ್ಲಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ ಅಂತ. ಸೊ ಇವಾಗ ಹೋಗಿ ಒಂದು ಯಾವ ರೀತಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡೋಣ. ನಾನಿವಾಗ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಎಂಟರ್ ಆದೆ. ಆ್ಯಂಡ್ ನನಗೆ ಇಷ್ಟ ಆಗಿದ್ದೇನು ಗೊತ್ತಾ, ಕ್ಲಿನಿಕಲ್ಲಿರುವಂಥ ಇಂಟೀರಿಯರ್ಸ್ ಆಗಲಿ, ಆ ಒಂದು ಶೋಕೇಸ್ ಆಗಲಿ ಎಷ್ಟು ಚೆನ್ನಾಗಿತ್ತು. ಅದಾದಮೇಲೆ ನಾನು ಬಂದಿರೋ ಕೆಲಸ ಮಾಡಬೇಕಪ್ಪ ಅಂದ್ಕೊಂಡು ಹೋದೆ. ಯೂಶ್ವಲಿ ನಮ್ಗೆ ಯಾರಾದರೂ ನಿಮ್ಮ ಸ್ಕಿನ್ ಟೈಪ್ ಏನು ಅಂತ ಕೇಳಿದ್ರೆ ನಾವು ಈ 4 ಏನಿದೆ, ನಾರ್ಮಲ್, ಕಾಂಬಿನೇಷನ್, ಡ್ರೈ, ಆಯಿಲಿ, ಈ ಥರ ಹೇಳ್ತೀವಿ. ಬಟ್ ಇಲ್ಲಿ ಅವ್ರು ನಮ್ಮನ್ನು ಕೇಳೋದಿಲ್ಲ, ಬಿಕಾಸ್ ನಮಗೆ 100% ಗೊತ್ತೋ ಇಲ್ವೋ ಅಂತ. ಅವರೇ ಚೆಕ್ ಮಾಡ್ತಾರೆ ನಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ಸ್ ಬರೋ ಚಾನ್ಸಸ್ ಇದೆಯಾ, ಆ್ಯಕ್ನೀಸ್ ಹೋಗೋ ಚಾನ್ಸಸ್ ಇದೆಯಾ, ಇಲ್ಲ ಫೇಸ್ ತುಂಬಾ ಬರ್ನ್ ಆಗಿದೆಯಾ, ಅದೆಲ್ಲ ನೋಡ್ತಾರೆ. ಅದಾದಮೇಲೆ ಡಾಕ್ಟರ್ನ ಕನ್ಸಲ್ಟ್ಸ್ ಮಾಡ್ತಾರೆ. ಅಲ್ಲೇ ಡಾಕ್ಟರ್ ಸಹ ನಮಗೆ ಸಿಗ್ತಾರೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಅವ್ರು ನಮಗೆ ಯಾವ ಟ್ರೀಟ್ಮೆಂಟ್ ನಮಗೆ ಸೂಟಬಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಅದನ್ನ ತಗೋಬೇಕಾಗುತ್ತೆ. ನಾನಿಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಬಂದಿದ್ದೆ. ಸೊ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರು ಸಿಕ್ಕಿದ್ದಾರೆ, ನಾನು ಯಾರಂತ ನಿಮಗೆ ತೋರಿಸ್ತೀನಿ. ಐಶು ಅಯ್ಯರ್ ಅವರು ನೀವು ನೋಡಿದೀರಾ ಅಲ್ವಾ? ಹೌದು, ಇದೇ ಫಸ್ಟ್ ಟೈಮ್ ನೋಡಿರೋದು. ಅಂದ್ರೆ ಮೆಸೇಜಸ್, ಕಾಲ್ಸ್ ಅಲ್ಲಿ ಇದ್ವಿ, ಬಟ್ ನಾವು ಯಾವತ್ತು ಡೈರೆಕ್ಟ್ ಆಗಿ ಮೀಟ್ ಆಗಿರ್ಲಿಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟ್ ನಾನು ಅಲ್ಲಿದ್ದೆ, ಆಚೆ ಯಾರೋ ಹೇಳಿದ್ರು ಹಿಂಗೆ ಐಶು ಅವ್ರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಇರಿ ಅಂತ. ಅವಾಗ ಅನ್ಸ್ತು, ಇದು ಪುಟ್ಟ ಮಗುನೇ ಬಂದಿದೆ ಅಂತ. ಆಕ್ಚುಲಿ ಏನಂದ್ರೆ ಯಾವ ಸ್ಥಿತಿಯಲ್ಲಿ ಪೇಷಂಟ್ ಪಾಪ ನೋಡಿ, ಹಾಸ್ಪಿಟಲ್ ಎಲ್ಲ ಬಂದಿದ್ದೀನಿ ನೋಡೋದಕ್ಕೆ. ನೋಡಿ, ಅವ್ರಲ್ಲೂ ಬರುತ್ತೆ, ನನ್ನರಲ್ಲೂ ಬರುತ್ತೆ. ಐಶು ಅಯ್ಯರ್ ಬ್ಲಾಗ್ಸ್ ಅಲ್ಲೂ ನೋಡಿ. ಇವತ್ತು ನಮ್ ಜೊತೆ ಇದಾರೆ ಚಂದನ ಅಕ್ಕ. ಹಾಯ್ ಅಕ್ಕ. ಹಾಯ್. ಫಸ್ಟ್ ಟೈಮ್ ನನ್ ಬ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಇವತ್ತು ಅಕ್ಕನು ಬ್ಲಾಗ್ ಮಾಡ್ತವ್ರೆ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂಡ್ ಫಸ್ಟ್ ಟೈಮ್ ಮೀಟ್ ಮಾಡೋದು. ಟ್ರೀಟ್ಮೆಂಟ್ ಬಂದಾಗ ಆಕ್ಚುಲಿ ಇಲ್ಲ, ನಾನು ನಿಮ್ಮನ್ನ ನೀವು 10th ಅಲ್ಲಿ ಇದ್ದಾಗ್ಲೇ ನೋಡಿದ್ದೆ. ನಾನು ಕುಣಿಗಲ್ ಹತ್ರ ಯಾವ್ದೋ ಊರಲ್ಲ ನಿಮ್ದು, ವಾಸಿಪಾಳ್ಯ ಅಂತ, ಅಲ್ಲಿ ನಮ್ ಚಿಕ್ಕಮ್ಮನ್ ಕೊಟ್ಟಿದೀವಿ ನಿಮ್ಮನ್ನ ಎದುರುಗಡೆಗೆ. ಅವಾಗ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಿತ್ತು, ನವಶಕ್ತಿ ವೈಭವನ ಏನೋ ಬರ್ತಿತ್ತು. ಅದ್ರಲ್ಲಿ ಲೀಡಿಂಗ್ ಕ್ಯಾರೆಕ್ಟರ್ ಆಗಿ ಇವ್ರು ಮಾಡಿದ್ರು. ಅವಾಗ ನನ್ ಚಿಕ್ಕಮ್ಮ ಬಂದು ತೋರಿಸಿದ್ರು ಇವ್ರನ್ನ, ಇವ್ರು ನಮ್ಮೂರವ್ರೆ ನೋಡಿ, ಕಲರ್ಸ್ ಕನ್ನಡದಲ್ಲಿ ಬರ್ತಾರೆ. ನಾನು ಅವಾಗ ಮಾತಾಡಿದ್ದೆ ನಿಮ್ ಜೊತೆ. ಆಕ್ಚುಲಿ ನಾವಿಬ್ರು ಮಾತಾಡಿದ್ವಿ, ಬಟ್ ಅವ್ರಿಗೆ ನೆನಪಿಲ್ಲ, ನಂಗೆ ನೆನಪಿದೆ. ಆದ್ರೆ ಚೆನ್ನಾಗಿದೆಯಲ್ಲ ಬ್ಲಾಗ್ ಜೊತೆ ಹೌದು. ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ನಮ್ಗೆ ಗೌನ್ ಕೊಡ್ತಾರೆ. ಸೊ ಈ ಗೌನ್ ನ ಹಾಕೊಂಡು ನಾವು ಟ್ರೀಟ್ಮೆಂಟ್ ನ ತಗೋಬೇಕು. ಅದಾದ್ಮೇಲೆ ಹೇಗಿರುತ್ತೆ ನಾನು ತೋರಿಸ್ತೀನಿ. ಗೈಸ್, ನನ್ನ ಔಟ್ಫಿಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ಇವಾಗ ನಾನು ಗ್ಲೋ ಅಪ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿ.
ಡಾಕ್ಟರ್ ನನಗೆ ಹೇಳಿದ್ದೇನಂತ ಅಂದರೆ ಇವಾಗ ಪಿಗ್ಮೆಂಟೇಷನ್ ಇಲ್ಲ, ಬಂಗು ಅಂತಾರಲ್ಲ ಅದು ಇಲ್ಲ, ಬಟ್ ಸ್ವಲ್ಪ ಬರ್ತಾ ಇದೆ, ನೀವು ತುಂಬ ಬಿಸಿಲಲ್ಲಿ ಇದ್ರಿ ಅಂತ ಅನಿಸುತ್ತೆ ಅಂತ. ಹೌದು, ನಾನು ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ನಾನು ಬಿಸಿಲಲ್ಲಿದ್ದೆ, ಎನಿ ಟೈಮ್ ಇರ್ತಿದ್ದೆ. ಆವಾಗ ತುಂಬ ಟ್ಯಾನ್ ಆಗಿರೋ ಅಂಥದ್ದು ನನಗೆ ಇನ್ನೂ ಕ್ಯೂರ್ ಆಗ್ತಾ ಇಲ್ಲ, ಇನ್ನೂ ಸರಿ ಹೋಗ್ತಾ ಇಲ್ಲ. ಸೊ ಫ್ಯೂಚರಲ್ಲಿ ಪಿಗ್ಮೆಂಟೇಷನ್ಸ್ ಜಾಸ್ತಿ ಆಗ್ಬೋದು, ಆ್ಯಕ್ನಿ ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಅಥವಾ ಸ್ಕಿನ್ ನಿಮಗೆ ಹೆಲ್ದಿ ಸ್ಕಿನ್ ಇಲ್ಲದೆ ಇರ್ಬೋದು. ಸೊ ಹಾಗಾಗಿ ನೀವು ಗ್ಲೋ ಅಪ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ, ಅದನ್ನು ತಗೊಂಡ್ರೆ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನು ಸಹ ಇವತ್ತು ಗ್ಲೋ ಅಪ್ ಟ್ರೀಟ್ಮೆಂಟ್ನ ತಗೋತಾ ಇದ್ದೀನಿ. ಅದರ ಪ್ರೊಸೀಜರ್ ಇಲ್ಲಿ ನಡೀತಾ ಇರೋವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಅಯ್ಯೋ ನಾವು ಏನು ಸ್ಕಿನ್ ಕೇರ್ ಮಾಡಿಲ್ಲ ಅಂದರೂ ಚೆನ್ನಾಗಿರ್ತೀವಿ ಅಂತ. ಅದು ನಿಜ ಇಲ್ಲ ಆ ಥರ. ನಾನು ಇಷ್ಟು ದಿನ ಹಂಗೆ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಏಜಲ್ಲಿದ್ದೀವಿ ಆ ಏಜ್ಗಿಂತನೂ ಜಾಸ್ತಿ ಕಾಣಿಸ್ತೀವಿ ಸ್ಕಿನ್ ಕೇರ್ ಮಾಡಿಲ್ಲ ಅಂತಂದರೆ ಯೂಶ್ವಲಿ. ಸೊ ಇಲ್ಲಿ ಎಲ್ಲ ಥರನೂ ಮಾಡಿ ಇದನ್ನು ನನಗೆ ಕ್ಲೆನ್ಸರ್ ಆಗಿಯೂ ಸಹ ನನಗೆ ಕೊಟ್ಟಿದ್ದಾರೆ, ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನನಗೆ ಚೆನ್ನಾಗಿ ಅನಿಸಿದೆ, ಇವಾಗ ಫೇಸ್ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಆ್ಯಕ್ನಿಸ್ ಮಾರ್ಕ್ಸಲ್ಲಿ ಸ್ವಲ್ಪ ಹೋಗ್ತಾ ಇದೆ. ಸೊ ಇವ್ರದ್ದು ಹತ್ರ ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ಮೇಲೆ ನನ್ನ ಸ್ಕಿನ್ ನಿಜವಾಗ್ಲೂ ಸ್ವಲ್ಪ ಹೈಡ್ರೇಟಿಂಗ್ ಆಗಿದೆ, ಮಾಯಿಶ್ಚರೈಸರ್ ಆಗಿದೆ. ಈ ಸನ್ಸ್ಕ್ರೀನೆಲ್ಲ ನಾನು ಯೂಸ್ ಮಾಡಿದ್ಮೇಲೆ ಎಷ್ಟೇ ಬಿಸಿಲಲ್ಲಿದ್ರೂ ನನಗೇನು ಅಷ್ಟು ಅನ್ನಿಸ್ತಿಲ್ಲ, ಸ್ಕಿನ್ ಬರ್ನ್ ಆಗಿರೋ ಥರ ಏನು ಅನ್ನಿಸ್ತಾ ಇಲ್ಲ. ಸೊ ನನಗೆ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ನ ಕೊಟ್ಟು, ಇಷ್ಟು ಒಂದು ಒಳ್ಳೆ ರಿಸಲ್ಟ್ನ ಕೊಟ್ಟು, ಅದೇ ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ಇದೆ, ನಾವೆಲ್ಲ ಪ್ರಾಡಕ್ಟ್ಸ್ನ ಅಲ್ಲೇ ಬೈ ಮಾಡ್ಬೋದು. ಆ್ಯಂಡ್ ಗ್ಲೋ ಅಪ್ ಏನಿದೆ, ನಾನು ಏನು ಟ್ರೀಟ್ಮೆಂಟ್ ತೊಗೊಂಡೆ ಅದಕ್ಕೆ ಬೇಸಾಗಿ ನನಗೆ ಪ್ರಾಡಕ್ಟ್ಸ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಟೈಮ್ ಮಸಾಜಿಂಗ್ ಮಾಡ್ತಾರೆ ಫೇಸ್ಗೆ, ಆ್ಯಂಡ್ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ, ಹೈಜೀನಕ್ಕಾಗಿ ಮಾಡ್ತಾರೆ. ಯಾವುದನ್ನು ಗಜ್ಜಿ ಬಿಜಿ ಅಂದ್ಕೊಂಡು ಎಲ್ಲ ಕ್ರೀಮ್ನು ಮಿಕ್ಸಪ್ ಮಾಡಿ ಮಸಾಜ್ ಮಾಡೋ ಥರ ಮಾಡಲ್ಲ ಅವರು. ತುಂಬ ಹೈಜಿನಿಕ್ಕಾಗಿ, ತುಂಬಾ ನಿಧಾನವಾಗಿ ಸಾಫ್ಟಾಗಿ ಮಾಡ್ತಾರೆ. ಆ್ಯಂಡ್ ಚೆನ್ನಾಗಿತ್ತು ನನಗೆ ಈ ಒಂದು ಟ್ರೀಟ್ಮೆಂಟ್, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೇನಾದರೂ ತುಂಬಾ ಆ್ಯಕ್ನಿಸ್ ಇದೆ, ನನಗೆ ಬಂಗಿದೆ ಅಂತ ಅಂದರೆ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಬನ್ನಿ. ಜಯನಗರಲ್ಲಿ ಇದು ಇರೋದು. ಸಪೋಸ್ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲ್ ಮ್ಯಾಪ್ಗೆ ಹೋಗಿಬಿಟ್ಟು HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಅಂತ ಹೊಡೀರಿ, ಬರುತ್ತೆ. ಬಿಫೋರ್ ಸ್ಕಿನ್ಗೂ ಆಫ್ಟರ್ ಸ್ಕಿನ್ಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಲ್ಲ. ಆ್ಯಂಡ್ ನನಗೆ ಈ ಟ್ರೀಟ್ಮೆಂಟಿಂದ ನನ್ನ ಸ್ಕಿನ್ ತುಂಬಾ ಫೀಲ್ ಆಗಿ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಸೊ ಚೆನ್ನಾಗಿತ್ತು ಈ ಒಂದು ಗ್ಲೋ ಅಪ್ ಟ್ರೀಟ್ಮೆಂಟ್ ನನಗೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಅಂತ ಅನಿಸಿದೆ. ಸೊ ನಾನು ಇದನ್ನ ಇನ್ನೂ ಸ್ಕಿನ್ ಕೇರ್ಸ್ನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸ್ಕಿನ್ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆಯಲ್ವಾ. ಸೊ ಹಾಗಾಗಿ ನೀವೇ ಹೇಳಬೇಕು, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು, ಸ್ಟಾರ್ಟಿಂಗಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ನನ್ನ ಸ್ಕಿನ್ ಅಂತ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಆಯಿತು, ನಂದು ಇವತ್ತು ಏನು ಕೆಲಸ ಇತ್ತು ಬಂದಿದ್ದು ನಂದು ಆಗಿದೆ. ಆ್ಯಂಡ್ ಸ್ಕಿನ್ ನನ್ನ ಸ್ವಲ್ಪ ಚೆನ್ನಾಗಿ ಅನಿಸಿದೆ. ಸೊ ನಾನು ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಫೇಸ್ ವಾಶ್ ಎಲ್ಲವೂ ಖಾಲಿಯಾಗಿತ್ತು, ಹಾಗಾಗಿ ತೊಗೊಳಕ್ಕೆ ಅಂತ ಬಂದೆ. ಆ್ಯಂಡ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಆಲ್ರೆಡಿ ಗ್ಲೋ ಅಪ್ ಅಂತ ನಂದೇನು ಟ್ರೀಟ್ಮೆಂಟ್ ಇತ್ತು ಅದ್ರ ಬೇಸ್ ಆಗಿ ನನಗೆ ಎಲ್ಲ 3 ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದೀನಿ. ಸೊ ಇದರಿಂದ ನನ್ನ ಸ್ಕಿನ್ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ನಿಮ್ಗೆ ಏನಾದರೂ ಆ್ಯಕ್ನಿ ಪ್ರಾಬ್ಲಮ್ ಇತ್ತು, ಆ್ಯಂಡ್ ಈಗ ಎಲ್ಲರೂ ಮಾಮ್ಸ್ ಇರ್ತೀರ ನನ್ನ ಚಾನಲ್ನ ನೋಡೋ ಅಂಥವ್ರು, ಅವಾಗ ಎಲ್ರಿಗೂ ಸ್ಕಿನ್ ರಿಲೇಟೆಡ್ ಆಗಿ ಏನೇ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೂ HK ಪರ್ಮನೆಂಟ್ ಸ್ಕಿನ್ ಕ್ಲಿನಿಕ್ಗೆ ಬಂದರೆ ನೀವು ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಪರ್ಮನೆಂಟ್ ಆಗಿ ಒಂದು ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ. ಸೊ ನಿಮಗೆ ಸೊಲ್ಯೂಷನ್ ಬೇಕಂತಂದರೆ ಇಲ್ಲೇ ಬರ್ಬೋದು. ನನ್ನ ಸ್ಕಿನ್ ಇವಾಗಲೇ ಇನ್ಸ್ಟೆಂಟಾಗಿ ನೀವು ನೋಡ್ತಾ ಇದ್ರೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸೊ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ಪ್ರಾಡಕ್ಟ್ಸ್ ಅಂತ ತಗೊಂಡು ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಬ್ಲಾಗ್ಸ್ನ ಇಲ್ಲಿವರೆಗೂ ನೋಡಿದ್ದೀರಾ ಆ್ಯಂಡ್ ನಿಮ್ಗೆ ಏನಾದರೂ ಇದರಿಂದ ಗೊತ್ತಾಯಿತು ಅಂತಂದರೆ, ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದರೆ HK ಪರ್ಮನೆಂಟ್ ಕ್ಲಿನಿಕ್ನ ವಿಸಿಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಸೊಲ್ಯೂಷನ್ ಇಲ್ಲೇ ಕಂಡುಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಗೈಸ್. ಹೇಗಿದೆ ಕಮೆಂಟ್ ಮಾಡಿ. ಸ್ಕಿನ್ ಹೇಗಿದೆ ಹೇಳಿ. ನಾನು ಚೆನ್ನಾಗಿಲ್ಲ ಅಂತ